ಚೈತನ್ಯ ಸರು ಎಷ್ಟೇ ಸಿನಿಮಾಗಳನ್ನ ತೆಗೆದ್ರು ಕೂಡ ನಮ್ಗೆ ಈಗ್ಲೂ ಕಣ್ಮುಂದೆ KM ಚೈತನ್ಯ ಸರ್ ಅಂತ ಅಂದಿದ ತಕ್ಷಣ ಆ ದಿನಗಳು ನೆನಪಾಗುತ್ತೆ. ಸೊ ಈಗ ಮತ್ತೆ ಆ ದಿನಗಳನ್ನ ಒಂದು ಫ್ರೇಮ್ ಅಲ್ಲಿ ಇಟ್ಕೊಂಡು ಬಲರಾಮನ ದಿನಗಳನ್ನ ತೋರ್ಸೋದಕ್ಕೆ ಹೊರಟಿದ್ದಾರೆ. ಅವತ್ತಿನ ಆ ದಿನಗಳೇನು, ಬಲರಾಮನ ಈ ದಿನಗಳೇನು ಅಂತ ಅವ್ರನ್ನ ಕೇಳ್ತಾ ಹೋಗೋಣ. ಯಾಕಂದ್ರೆ ಒಬ್ರು ನಮ್ಮ ಹಿರಿಯ ಅಂದ್ರೆ ಒಂದಷ್ಟು ಅನುಭವ ಇರುವಂತಹ ನಿರ್ದೇಶಕರು ನಮ್ಗೆ ಸಿಗೋದೇ ಕಷ್ಟ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ? ನಾವು ಚೆನ್ನಾಗಿದೀವಿ ಸರ್. ಇನ್ನೂ ಕೂಡ ನಾವು ಆ ದಿನಗಳು ಫ್ರೇಮ್ ಇಂದ ಹೊರಗೆ ಬಂದಿಲ್ಲ. ಸೊ ನೀವು ಬಲರಾಮನ ದಿನಗಳನ್ನ ತರ್ತಾ ಇದ್ದೀರಾ, ಹೆಂಗೆ ಸರ್? ನೀವು ಕೇಳಿರೋ ಪ್ರಶ್ನೆ ಮೇಲೆ ನನ್ನ ಉತ್ತರ ಕೂಡ ಇದೆ. ಯಾಕೆಂದ್ರೆ ಆ ದಿನಗಳು ಸಿನಿಮಾ ಏನಿದೆ ಅದನ್ನ ನಾನು ನಿರ್ದೇಶನ ಮಾಡಿದ್ರು. ಅದರ ಚಿತ್ರಕಥೆಯನ್ನ ಬರೆದಿದ್ದು ಅಗ್ನಿಶ್ ಶ್ರೀಧರ್ ಅವರು. ಅದರ ಚಿತ್ರಕಥೆಯನ್ನ ಅಗ್ನಿಶ್ ಶ್ರೀಧರ್ ಅವರು ಹಾಗೂ ಗಿರೀಶ್ ಕಾರ್ನಾಡ್ ಅವರು ಬರೆದ್ರು. ಆದ್ರೆ ಅದರ ಕಥೆ ಮತ್ತು ಸಂಭಾಷಣೆ ಬರೆದಂತವ್ರು ಅಗ್ನಿಶ್ ಶ್ರೀಧರ್ ಅವರು. ಅವರು ಆ ಜಗತ್ತನ್ನ ನೋಡಿದವರು, ಬಹಳ ನಿಕಟವಾಗಿ ನೋಡಿದಂಥವ್ರು. ಅಲ್ಲಿರುವ ಎಲ್ಲ ಪಾತ್ರಗಳೇನಿದೆ, ಕೊತ್ವಾಲ್ ರಾಮಚಂದ್ರ ಇರ್ಬೋದು, ಜಯರಾಜ್ ಆಗಿರ್ಬೋದು, ಅವರೆಲ್ಲರನ್ನು ಅಗ್ನಿಶ್ ಶ್ರೀಧರ್ ಅವರು ನೋಡಿದ್ರು. ಅವರು ನೋಡಿದಂತ ಜಗತ್ತಿನ ಕಥೆಯನ್ನ ಅವರು ಹೆಣೆದಿದ್ರು. ಆ ಕಥೆಯನ್ನ ಪ್ರೇಕ್ಷಕರ ಮುಂದೆ ಇಡುವ ಜವಾಬ್ದಾರಿ ನಿರ್ದೇಶಕನಾಗಿ ನಂದಾಗಿತ್ತು. ಅದೇ ಕಾರಣದಿಂದ ನಾನು ಆ ದಿನಗಳು ಸಿನಿಮಾ ಆದ್ಮೇಲೆ ಎಷ್ಟೋ ಜನ ಮತ್ತೆ ಇನ್ನೊಂದು ಭೂಗತ ಜಗತ್ತಿನ ಚಿತ್ರ ಯಾವಾಗ ಮಾಡ್ತೀರಾ ಅಂತ ಕೇಳಿದಾಗ ನಾನು ಹಿಂಜರಿತಿದ್ದೆ. ಯಾಕೆಂದ್ರೆ ನನಗೆ ಆ ಜಗತ್ತಿನ ಪರಿಚಯ ಏನಿದ್ರು ಶ್ರೀಧರ್ ಅವರ ಮೂಲಕ ಮಾತ್ರ ಇದ್ದಿದ್ರಿಂದ. ಅದಲ್ಲದೆ ನಾನು ಯಾವುದೇ ಅಂಡರ್ ವರ್ಲ್ಡ್ ಸಿನಿಮಾ ಮಾಡಿದ್ರು ಮತ್ತೆ ಆ ದಿನಗಳಿಗೆ ಅದನ್ನ ಕಂಪೇರ್ ಮಾಡ್ತಾರೆ ಅನ್ನೋ ಒಂದು ನನ್ನಲ್ಲಿ ಇತ್ತು, ಆತಂಕ ನನ್ನಲ್ಲಿ ಇತ್ತು. ಆದ್ರಿಂದ ನಾನು ಎಲ್ಲಾ ರೀತಿಯ ಜಾನ್ರ್ಗಳನ್ನು ಪ್ರಯತ್ನ ಪಟ್ಟೆ. ಫ್ಯಾಮಿಲಿ ಸ್ಟೋರೀಸ್ ಮಾಡಿದೆ, ಥ್ರಿಲ್ಲರ್ ಮಾಡಿದೆ, ಕಾಮಿಡಿ ಮಾಡಿದೆ, ಹಾರರ್ ಮಾಡಿದೆ, ಆಕ್ಷನ್ ಸಿನಿಮಾ ಮಾಡಿದೆ. ಈಗ 18 ವರ್ಷಗಳು ಕಳೆದಿದೆ ಆ ದಿನಗಳು ಆಗಿ. ಪ್ಯಾಂಡಮಿಕ್ ಸಮಯದಲ್ಲಿ ಮತ್ತೆ ಕೂತು ನಾನು ಸಾಕಷ್ಟು ಭೂಗತ ಜಗತ್ತಿನ ಕಥೆಗಳನ್ನು ಓದಿದೆ, ಪುಸ್ತಕಗಳು ಬಂದಿವೆ ಅದನ್ನ ಓದಿದೆ, ವಿಡಿಯೋಗಳು ನೋಡಿದೆ. ಬರೀ ಬೆಂಗಳೂರು ಭೂಗತ ಜಗತ್ ಮಾತ್ರ ಅಲ್ಲ, ಇಡೀ ಬಾಂಬೆ, ಕಲ್ಕಟ್ಟ, ಪ್ರಪಂಚದ ಭೂಗತ ಜಗತ್ತಿನ ಕಥೆಗಳನ್ನ ಓದ್ತಾ ಹೋದಾಗ ಸ್ಥೂಲವಾಗಿ ನನ್ನ ತಲೆಯಲ್ಲಿ ಒಂದು ಕತೆ ರೂಪುಗೊಳ್ತಾ ಹೋಯಿತು. ಯಾವಾಗ ಪದ್ಮಾವತಿ ಮೇಡಮ್ ಹಾಗೂ ಶ್ರೇಯಸ್ ಅವರು ನಮ್ಮ ನಿರ್ಮಾಪಕರು ಬಂದು ವಿನೋದ್ ಪ್ರಭಾಕರ್ ಅವ್ರಿಗೆ ಒಂದು ಬಲರಾಮನ ಬಗ್ಗೆ, ಒಂದು ಬಲರಾಮನ ದಿನಗಳು ಅನ್ನೋ ಒಂದು ಸಿನಿಮಾ ಮಾಡಿ ಅಂತ ಕೇಳಿದ್ರು, ಆಗ ನಾನು ಬರೆದಂತ ಕತೆ ಬಲರಾಮನ ದಿನಗಳು. ಆ ದಿನಗಳು ಮಾಡಿದ್ದಕ್ಕೂ ಈಗಿನ ಬಲರಾಮನ ದಿನಗಳಿಗೂ ಸಾಕಷ್ಟು ಕಾಲ ಸರಿದಿದೆ. ಆದ್ರೆ ಅದೇ ಕಾಲದ ಅಂದ್ರೆ 1980s 90s ಬೆಂಗಳೂರು, ಅದರ ಭೂಗತ ಜಗತ್ತು, ಅಂದಿನ ಪೊಲಿಟಿಕಲ್ ಎಕನಾಮಿಕಲ್ ರಿಯಾಲಿಟಿ, ಅದ್ರ ಜೊತೆಗೆ ಒಂದು ಲವ್ ಸ್ಟೋರಿ ಇಟ್ಕೊಂಡು ಒಂದು ಅಂಡರ್ ವರ್ಲ್ಡ್ ಕಥೆಯನ್ನ ಹೇಳುವ ಪ್ರಯತ್ನ ಬಲರಾಮನ ದಿನಗಳು. ಸರ್, ಅಂದ್ರೆ ನೀವ್ ಇವಾಗ ಆ ದಿನಗಳು ಶಾಡೋ ಮತ್ತೆ ಬೇಡ, ಅದೇ ತರದ ಅಂಡಗಳನ್ನ ತೋರಿಸ್ತಾರೆ ಅನ್ನೋ ಒಂದು ನೇಮ್ ಆಗೋದ್ ಬೇಡ ಅನ್ನೋ ಕಾರಣಕ್ಕೆ ಮಿಡ್ಲಲ್ಲಿ ಬೇರೆ ಬೇರೆ ಕಥೆಗಳನ್ನ ಮಾಡ್ಕೊಂಡ್ರಿ. ಬಟ್ 18 ವರ್ಷಗಳಾದ್ಮೇಲೆ ಯಾಕೆ ಮತ್ತೆ ಅದೇ ಟಚ್ ನ ಕೊಡ್ತಾ ಇರೋದು? ಅದೇನಾಗುತ್ತೆ, ನೀವು ಒಂದು ಸಿನಿಮಾ ಮಾಡಿದಾಗ, ಒಂದು ಆ ದಿನಗಳು ತರ ಸಿನಿಮಾ ಮಾಡಿದಾಗ ಅಥವಾ ಯಾವುದೇ ಸಿನಿಮಾ ಮಾಡಿದಾಗ ನೀವು ಆ ಸಿನಿಮಾದ ಗುಂಗಿನಲ್ಲಿ ಇರ್ತೀರ. ನೀವು ಮತ್ತೆ ಯಾವುದೇ ಬೇರೆ ರೀತಿಯ ಅಂಡರ್ ವರ್ಲ್ಡ್ ಸಿನಿಮಾ ಮಾಡ್ತೀನಿ ಅಂತ ಹೋದ್ರು ಗೊತ್ತಿಲ್ಲದೆ ಮತ್ತೆ ನೀವು ಆ ಸಿನಿಮಾದ ಛಾಯೆ ಇದರಲ್ಲಿ ಕಾಣಿಸುವ ಸಾಧ್ಯತೆಗಳಿರುತ್ತೆ. ಆದ್ರೆ 18 ವರ್ಷ ಕಳೆದಾಗ ಏನಾಗುತ್ತೆ, ಒಂದು ಡಿಸ್ಟೆನ್ಸ್ ಬರುತ್ತೆ ನಿಮ್ಮ ಆ ಸಿನಿಮಾಗೂ ಈ ಸಿನಿಮಾಗೂ. ನಿಮ್ಮ ಸಿನಿಮಾ ಬಗ್ಗೆ ನಿಮ್ಮ ಗ್ರಹಿಕೆ ಬದಲಾಗಿರುತ್ತೆ, ಜೀವನ ಬಗ್ಗೆ ನಿಮ್ಮ ಗ್ರಹಿಕೆ ಬದಲಾಗಿರುತ್ತೆ, ಭೂಗತ ಜಗತ್ತಿನ ಸ್ವರೂಪ ಕೂಡ ಬದಲಾಗಿರುತ್ತೆ. ಹಾಗಿರುವಾಗ ಇವತ್ತಿನ ಜನರಿಗೆ ಒಂದು ಆಗಿನ ಅಂಡರ್ ವರ್ಲ್ಡ್ ಕಥೆಯನ್ನ ಹೊಸದಾಗಿ ಫ್ರೆಶ್ ಆಗಿ ಹೇಳಬೇಕು ಅಂತ ಅನ್ಸ್ತು. ಅದರಿಂದ ಬಲರಾಮನ ದಿನಗಳು ಚಿತ್ರವನ್ನ ನಾನು ಮಾಡಿದ್ದೀನಿ. ಅಂದ್ರೆ ಈಗ ಆಗಿನ ಕಾಲದಲ್ಲಿದ್ದಂತ ಅಂಡರ್ ವರ್ಲ್ಡ್ ಬೇರೆ ಸರ್. ನಿಮ್ಗೆ ಆಗಿಂದು ಆ ರೌಡಿಸಮ್ ಎಲ್ಲ ತೋರ್ಸ್ಬಿಟ್ರೆ ಒಂದು ಕುತೂಹಲ ಇತ್ತು, ಸಿನಿಮಾ ಮಾಡೋದಕ್ಕೆ ಒಂದು ಪರ್ಫೆಕ್ಟ್ ಆಗಿತ್ತು ಅದು. ಬಟ್ 18 ವರ್ಷಗಳಾದ್ಮೇಲೆ ಯಾವ ರೀತಿ ಚೇಂಜಸ್ ಆಗಿದೆ ಸರ್ ನಿಮ್ಮ ಅಂಡರ್ ವರ್ಲ್ಡ್? ನನ್ನ ಅಂಡರ್ ವರ್ಲ್ಡ್ ಅಲ್ಲ, ಬೆಂಗಳೂರಿನ ಅಂಡರ್ ವರ್ಲ್ಡ್ ಬಹಳ ಚೇಂಜ್ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಆಗಿನ ಅಂಡರ್ ವರ್ಲ್ಡ್ ಇನ್ನು ಉಳಿದಿಲ್ಲ. ಈಗ ತಾಂತ್ರಿಕವಾಗಿ ಮುಂದಕ್ಕೆ ಹೋಗಿದೆ, ಮೊಬೈಲ್ ಫೋನ್ಗಳು ಬಂದಿದೆ, ಎಲ್ಲ ಕಡೆ CCTV ಕ್ಯಾಮೆರಾ ಇದೆ, ಲಾ ಎನ್ಫೋರ್ಸ್ಮೆಂಟ್ ರೀತಿನೇ ಚೇಂಜ್ ಆಗಿದೆ, ರಾಜಕಾರಣ ಚೇಂಜ್ ಆಗಿದೆ. ಆದ್ರಿಂದ ನಾವು 80s 90s ಅಲ್ಲಿ ನೋಡ್ತಿದ್ದಂಥ ಭೂಗತ ಜಗತ್ತು ಇನ್ನು ಉಳಿದಿಲ್ಲ. ಆ ಕಾರಣಕ್ಕೆ ನಾವು ಈ ಸಿನಿಮಾನ ಮಾಡೋದು. ಯಾಕೆಂದ್ರೆ ಒಂದ್ ರೀತಿ ನಮ್ಮೆಲ್ರಿಗೂ ಒಂದು ನಾಸ್ಟಾಲ್ಜಿಯಾ ಇದೆ. ಹಳೆ ಬೆಂಗಳೂರು ಹೇಗಿದ್ದಿತ್ತು, ಆಗಿನ ಜನ ಹೇಗಿದ್ರು, ಆಗ ಜನ ಯಾವ ರೀತಿ ನಡ್ಕೊಳ್ತಿದ್ರು, ಆಗಿನ ರಾಜಕಾರಣ ಯಾವ ತರ ಇತ್ತು ಅನ್ನೋದು, ಅದನ್ನೆಲ್ಲ ಸೇರಿಸಿ ಒಂದು ಪ್ರೇಮ ಕಥೆ ಮೂಲಕ ಒಂದು ಭೂಗತ ಜಗತ್ತಿನ ಕಥೆಯನ್ನ ಇಂದಿನ ಪೀಳಿಗೆಗೆ ಹೇಳಬೇಕು ಅಂತ ನನಗೆ ಆಸೆ ಇತ್ತು.
ಆದ್ರಿಂದ ಬಲರಾಮನ ದಿನಗಳು ಕಥೆಯನ್ನ ನಾನು ಬರ್ಕೊಂಡೆ. ಈ ಅಂದ್ರೆ ಇವಾಗ ಏನು ಹಳೆ ಬೆಂಗಳೂರನ್ನ ನೀವು ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಬಹಳ ಕಷ್ಟ. ಎಲ್ಲವೂ ಕೂಡ ಬೆಳೆದು ನಿಂತಿದೆ, ಎಲ್ಲೂ ಇಷ್ಟು ಜಾಗನೂ ಕೂಡ ನಿಮಗೆ ಸಿಗಲ್ಲ. ಬಟ್ ಈ ಹಳೆ ದಿನಗಳನ್ನ ನೀವು ರೀಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ರಿಸ್ಕ್ ಆಯ್ತು? ನಿಮ್ಮ ತಲೆ ಎಲ್ಲೆಲ್ಲ ಓಡ್ತು, ಎಲ್ಲೆಲ್ಲ ಏನೇನ್ ಕಲೆಕ್ಟ್ ಮಾಡ್ಕೊಂಡ್ ಬಂದ್ರಿ? ಇದೊಂದು ದೊಡ್ಡ ಸವಾಲೇ ನಿಜ. ಯಾಕೆಂದ್ರೆ ನೋಡಿ, ನಮ್ಮ ನಿರ್ಮಾಪಕರು ಇದಾರಲ್ಲ, ಶ್ರೇಯಸ್ ಅವರು ಸುಮಾರು 24-25 ವಯಸ್ಸು ಆಯ್ತಾ. ಅವರು ಆ ದಿನಗಳು ಬಂದಾಗ ಬಹುಶಃ ಅವ್ರಿಗೊಂದು 6-7 ವರ್ಷ ವಯಸ್ಸು. ಆದ್ರೆ ಅವರು ಆ ದಿನಗಳು ನೋಡಿ ಆ ದಿನಗಳು ತರ ಸಿನಿಮಾ ಮಾಡಿ ಅಂತ ನನ್ನ ಹತ್ರ ಬಂದ್ರು. ಅಂದ್ರೆ ಆ ದಿನಗಳು ಸಿನಿಮಾದ ಇನ್ಫ್ಲೂಯೆನ್ಸ್ ಎಷ್ಟು ಜೋರಾಗಿತ್ತು ಅನ್ನೋದು ನನಗೆ ಅಲ್ಲೇ ಕಾಣಿಸುತ್ತೆ. ಒಂದು ಇನ್ನೊಂದೇನಂದ್ರೆ, ಈ 1980s 90s ಬೆಂಗಳೂರನ್ನ ನೋಡಿರೋದು ನನ್ನ ತಂಡದಲ್ಲೇ ನೀವು ತಗೊಂಡ್ರೆ, ಬಹುಶಃ ನಾನು, ವೇಣು ಅವರು, ನಮ್ಮ ಛಾಯಾಗ್ರಾಹಕ ವೇಣು ಅವರು, ಮತ್ತೆ ನನ್ನ ಸಂಕಲನಕಾರ ಹರಿದಾಸ್ KGF ಅವರು, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ ಡೈರೆಕ್ಟರ್ಸ್ ಇದಾರಲ್ಲ, ಕಿರಣ್ ಗೌಡ ಅನ್ನೋರು ಅಸೋಸಿಯೇಟ್ ಡೈರೆಕ್ಟ್ರು, ಅಕ್ಷಯ್, ಸ್ಮಿತಾ, ಮನೋಜ್, ಹೀಗೆ ಒಂದಷ್ಟು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇದ್ದಾರೆ. ಅವ್ರು ಯಾರು ಆ ಜಗತ್ತನ್ನು ನೋಡಿಲ್ಲ. ಆದ್ರೆ ಅದೊಂದು ರೀತಿ ಹೆಲ್ಪ್ ಆಯ್ತು ನನಗೆ. ಯಾಕೆಂದ್ರೆ ಅವರು ಬಹಳ ಶ್ರದ್ಧೆಯಿಂದ ಆ ರಿಸರ್ಚ್ ಮಾಡಿ ಆ ಕಾಲದ ಫೋಟೋಸ್ನ ತಗೊಂಡು, ಆ ಕಾಲದ ವಿಡಿಯೋಸ್ನ ತಗೊಂಡು ನನಗೆ ಹೆಲ್ಪ್ ಮಾಡಿದ್ರು ಆ ಜಗತ್ತನ್ನ ಕಟ್ಟೋದಕ್ಕೆ. ನನಗೆ ಅಫ್ಕೋರ್ಸ್ ನನ್ನ ಮೆಮರಿ ಇದೆ. ನಾನು ಬೆಳೆದಿದ್ದು 80s 90s. ಒಂದು ರೀತಿಯ ನನ್ನ ಬ್ಯೂಟಿಫುಲ್ ಮೆಮರೀಸ್ ಇರೋದು ಆ ಕಾಲದಲ್ಲಿ. ಆ ಕಾಲದ ಬೆಂಗಳೂರನ್ನ ಈಗಿನ ಪೀಳಿಗೆಗೆ ತೋರಿಸ್ಬೇಕು ಅಂತ ನನಗೆ ಆಸೆ ಇತ್ತು. ಜೊತೆಗೆ ನನಗೆ ಅದ್ಭುತವಾದ ವೇಣು ಸರ್ ಅಂತ ತಂತ್ರಜ್ಞರು, ಜೊತೆಗೆ ಬಹಳ ಮುಖ್ಯವಾಗಿ ವಿಶ್ವಾಸ್ ಕಶ್ಯಪ್ ಅಂತ ಆರ್ಟ್ ಡೈರೆಕ್ಟ್ರು. ಯಾಕೆಂದ್ರೆ ಈ ತರ ಸಿನಿಮಾ ಕಟ್ಟಬೇಕು ಅಂದ್ರೆ, ಆಗಿನ ಬೆಂಗಳೂರು ಕಟ್ಟಬೇಕು ಅಂದ್ರೆ ಒಬ್ಬ ಕಲಾ ನಿರ್ದೇಶಕನ ಪಾತ್ರ ತುಂಬಾ ದೊಡ್ಡದು. ವಿಶ್ವಾಸ್ ಕಶ್ಯಪ್ ಬಹುಶಃ ಭಾರತದಲ್ಲಿ ಈಗಿರುವ ಅದ್ಭುತವಾದ ಕಲಾ ನಿರ್ದೇಶಕರಲ್ಲಿ ಒಬ್ರು. ಅವರು ಈ ಸಿನಿಮಾದಲ್ಲಿ ಅವರ ಕೊಡುಗೆ ತುಂಬಾ ದೊಡ್ಡದು. ಸೊ ವೇಣು ಸರ್ ಹಾಗೂ ವಿಶ್ವಾಸ್ ಕಶ್ಯಪ್ ಮತ್ತು ನನ್ನ ನಿರ್ದೇಶನ ತಂಡ ಎಲ್ಲರ ನೆರವಿನಿಂದ ಆ ರೀತಿಯ ಬೆಂಗಳೂರನ್ನ ಕಟ್ಟೋಕ್ ಸಾಧ್ಯ ಆಗಿದೆ. ಇದು ಅಂಡರ್ವರ್ಲ್ಡ್ ಕತೆ ಆಗಿರೋದ್ರಿಂದ ಈಗ ಆ ದಿನಗಳು ಎಲ್ಲರಿಗೂ ನೆನಪಿರುವಂತದ್ದು. ಇದಕ್ಕೆ ಟೈಟಲ್ ನ ಬಲರಾಮನ ದಿನಗಳು ಅಂತಾನೆ ಯಾಕಿಟ್ರಿ? ಅಥವಾ ಬೇರೆ ಏನಾದ್ರು ಅಂಡರ್ವರ್ಲ್ಡ್ ಹೆಸರು ಇಡಬಹುದಿತ್ತ? ಅಥವಾ ಆ ದಿನಗಳನ್ನ ನೆನಪಿಸೋದಕ್ಕೆ, ಅಂದ್ರೆ ಅದೇ ಡೈರೆಕ್ಟರ್ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನ ತುಂಬಾ ಹೈಲೈಟ್ ಮಾಡೋದಕ್ಕೆ ಏನಾದ್ರು ಆ ಬಲರಾಮನ ದಿನಗಳು ಸೇರ್ಸಿದ್ರ ಅಂತ? ಆಕ್ಚುಲಿ ನಾವು ಈ ಸಿನಿಮಾಗೆ ಟೈಟಲ್ ಮೊದಲು ಇಟ್ಕೊಂಡಿದ್ದು ಬಲರಾಮ ಅಂತ. ಆದ್ರೆ ಬಲರಾಮ ಅನ್ನೋ ಟೈಟಲ್ ನ ಮತ್ತೊಬ್ರು ಆಗ್ಲೇ ರಿಜಿಸ್ಟರ್ ಮಾಡ್ಕೊಂಡಿದ್ರು. ನಾವು ಆಕ್ಚುಲಿ ಮೊದಲು ಅವರು ಪರ್ಮಿಷನ್ ಕೊಟ್ರು, ಆಮೇಲೆ ಇಲ್ಲ ನಾವು ಬಲರಾಮ ಅನ್ನೋ ಹೆಸರಲ್ಲಿ ನಾವೇ ಒಂದು ಸಿನಿಮಾ ಮಾಡ್ತೀವಿ ಅಂತಂದ್ರು. ಆಮೇಲೆ ನಾವು ಯೋಚನೆ ಮಾಡಿದ್ವಿ ಬೇರೆ ಬೇರೆ ಹೆಸರುಗಳು ಏನ್ ಇಡ್ಬೋದು ಈ ಸಿನಿಮಾಗೆ ಅಂತ. ಕಡೆಗೆ ನನಗನ್ಸ್ತು ಆ ದಿನಗಳು ದಾದಾಗಿರಿಯ ದಿನಗಳು, ಆದ್ರಿಂದ ಬಲರಾಮನ ದಿನಗಳು ಅನ್ನೋದೇ ಕರೆಕ್ಟ್ ಸೂಕ್ತವಾದ ಶೀರ್ಷಿಕೆ ಇದಕ್ಕೆ. ಯಾಕೆಂದ್ರೆ ಇದು ಒಂದ್ ರೀತಿ ಈ ದಿನಗಳ ಕಥೆ ಅಲ್ಲ, ಒಂದು ಕಾಲದ ಆ ದಿನಗಳ ಕಥೆ ಇದು. ಆ ದಿನಗಳು ಸಿನಿಮಾದ 2ನೇ ಭಾಗ ಅಲ್ದಿದ್ರು, ಆ ದಿನಗಳ ಕಥೆ ಇದು. ಆದ್ರಿಂದ ಬಲರಾಮನ ದಿನಗಳು. ಹೇಗಿತ್ತು ಸರ್ ಕತೆ ರೆಡಿ ಮಾಡ್ಕೊಳ್ಬೇಕಾರೆ? ಯಾಕಂದ್ರೆ ಆ ದಿನಗಳು ಮಾಡ್ಬೇಕಾದ್ರೆ ಅಗ್ನಿಶ್ರೀಧರ್ ಅವ್ರು ನಿಮ್ ಜೊತೆಗಿದ್ರು. ಸೊ ಈಗ ಯಾಕಂದ್ರೆ ನೀವು ಹೇಳಿದ್ದು ಅಂಡರ್ವರ್ಲ್ಡ್ ಮತ್ತೆ ಮಾಡ್ಬೇಕು ಅಂತಂದಾಗ ಅವ್ರ ಸಪೋರ್ಟ್ ಬೇಕಿತ್ತು, ಅವರ ಕತೆಗಳು ಬೇಕಿತ್ತು. ಅವರ ಕತೆಗಳಲ್ದಲೇ ಬೇರೆ ಕತೆಗಳು ಅಷ್ಟು ಸ್ಟ್ರಾಂಗ್ ಅನ್ಸಲ್ಲ ಅಂತ. ಸೊ ಈಗ ಬಲರಾಮನ ದಿನಗಳ ಕತೆ ಬಗ್ಗೆ ಒಂದು ಅಡ್ವಾಂಟೇಜ್ ಏನಿತ್ತು ಅಂದ್ರೆ, ಇದು ನಿಜವಾದ ಕತೆ ಅಲ್ಲ, ನಿಜವಾದ ಸನ್ನಿವೇಶಗಳನ್ನ ಹೊಂದಿರುವಂತ ಸಿನಿಮಾ ಅಲ್ಲ. ಆದ್ರಿಂದ ಇದು ನನ್ನ ಕಾಲ್ಪನಿಕ ಕತೆ. ಭೂಗತ ಜಗತ್ತು ಅನ್ನೋದೇನಿದೆ, ಭೂಗತ ಜಗತ್ತಿನ ಬಗ್ಗೆ ಸಾಕಷ್ಟು ಕಾದಂಬರಿಗಳು ಬಂದಿದೆ, ವಿಡಿಯೋಗಳು ಬಂದಿದೆ. ಬರೀ ಬೆಂಗಳೂರಲ್ಲ, ಕರ್ನಾಟಕ, ಅಂತಾರಾಷ್ಟ್ರೀಯ ಮಟ್ಟದ ಭೂಗತ ಜಗತ್ತಿನ ಬಗ್ಗೆ ಸಾಕಷ್ಟು ಕಾದಂಬರಿಗಳು, ರಿಪೋರ್ಟ್ಗಳು ಎಲ್ಲ ಸಿಗ್ತವೆ. ಅದನ್ನೆಲ್ಲ ಓದ್ತಾ ನಾನು ಇದನ್ನ ಕಾಲ್ಪನಿಕವಾಗಿ ಒಂದು ಕಥೆಯಾಗಿ ಕಟ್ಟಿದಾಗ ಯಾವ ರೀತಿ ಸ್ವರೂಪ ತಗೋಬಹುದು, ಆ ಫ್ರೀಡಮ್ ನನಗಿತ್ತು. ಇದು ಯಾವುದೇ ಒಬ್ಬನ ಬಯೋಪಿಕ್ ಅಲ್ಲದೆ ಇರೋದ್ರಿಂದ, ನಾನೇ ಕಟ್ಟುವ ಕತೆ ಆದ್ರಿಂದ ನನಗೆ ಆ ಕಾಲಘಟ್ಟವನ್ನ ಆಥೆಂಟಿಕ್ ಆಗಿ ಕಟ್ಟಬೇಕು. ಆದ್ರೆ ಸನ್ನಿವೇಶಗಳಾಗ್ಲಿ ಪಾತ್ರಗಳಾಗ್ಲಿ ನನಗೆ ಹೇಗ್ ಬೇಕೋ ಹಾಗೆ ಕಟ್ಕೊಳ್ಳುವ ಸ್ವಾತಂತ್ರ್ಯ ನನಗಿತ್ತು. ಆ ರೀತಿ ಬಂದಂತ ಕತೆ ಬಲರಾಮನ ದಿನಗಳು. ಈ ಅಂಡರ್ವರ್ಲ್ಡ್ ಕತೆಗಳಲ್ಲಿ ಹೇಗಾಗುತ್ತೆ ಅಂತಂದ್ರೆ, ಈಗ ರಿಯಾಲಿಟಿ ಅಂದ್ರೆ ಏನ್ ಯಾರು ನಡೆದಿರುತ್ತೆ ಅಥವಾ ರಿಯಲ್ ಹೆಸರುಗಳನ್ನ ನಾವು ಕೇಳಿ ನಡಗಿರುವಂತ ಹೆಸರುಗಳನ್ನ ತಗೊಂಡು ಅವ್ರ ಲೈಫ್, ಅವರು ಹೇಗೆ ಆ ಸಾಮ್ರಾಜ್ಯವನ್ನ ಆಳ್ತಿದ್ರು ಅಂತ ಕೊಟ್ಟಾಗ ಜನಕ್ಕೆ ಬೇಗ ರೀಚ್ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅನ್ನೋ ಒಂದು ಮಾತಿದೆ. ನೀವು ಈ ಅಂಡರ್ವರ್ಲ್ಡ್ ಅಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಂಡು ಬರ್ದಾಗ, ಕಾಲ್ಪನಿಕ ಕತೆ ಬರ್ದಾಗ ಅಲ್ಲೇನಾದ್ರು ರಿಸ್ಕ್ ಅನ್ಸೋದು ಅಥವಾ ಜನಕ್ಕೆ ಹೆಂಗ್ ಟಚ್ ಮಾಡ್ಬೇಕು ಅಂತ ಅನ್ಸೋ ಸವಾಲ್ ಏನಾದ್ರು ಇರುತ್ತಾ? ಅದಕ್ಕಿಂತ ದೊಡ್ಡ ಸವಾಲು ಏನಂದ್ರೆ, ಬಹಳ ಹೋಲಿಕೆಗಳು ಸಿಕ್ಬಿಡ್ತವೆ. ಈಗ ನಾನು ಈ ಸಿನಿಮಾ ಮುಗಿಸಿ ಸಂಕಲನ ಮಾಡಿ ಫಸ್ಟ್ ಕಾಪಿ ತೋರಿಸಿದಾಗ, ಅರೆ ಇದು ನಾನು ಗೊತ್ತು, ಈ ಕತೆ ನಾನು ನೋಡಿದೀನಿ, ಈ ಕ್ಯಾರೆಕ್ಟರ್ ಇದು, ಆ ಕ್ಯಾರೆಕ್ಟರ್ ಇದು, ಆ ಸನ್ನಿವೇಶ ಇದು ಅಂತ ಹೇಳ್ತಾರೆ.
ನಾನು ನಿರ್ದೇಶನಾಗಿ ನಾನು ಹೇಳ್ತಿರೋದೇ ಅಂದ್ರೆ ಇದು ಕಾಲ್ಪನಿಕ ಕತೆ. ಆದ್ರೆ ನಿಮಗೆ ಈ ಸಿನಿಮಾದಲ್ಲಿ ಎಷ್ಟೋ ನಿಜವಾದ ಘಟನೆಗಳು, ನಿಜವಾದ ಪಾತ್ರಗಳಿಗೆ ಹೋಲಿಕೆ ಕಾಣಿಸ್ತಿದೆ ನಿಮ್ಗೆ ಅನ್ಸಿದ್ರೆ ಅದು ನಿಮಗ್ ಬಿಟ್ಟಿದ್ದು. ಆದ್ರೆ ನನ್ನ ಉದ್ದೇಶ ಪೂರ್ವಕವಾಗಿ ಮಾಡಿದಿಲ್ಲ, ಅದು ಕಾಕತಾಳೀಯ ಅಷ್ಟೇ. ಒಂದು ಭೂಗತ ಜಗತ್ತನ್ನ ಕಟ್ಟುವ ಪ್ರಯತ್ನವನ್ನ ನಾನು ಮಾಡಿದೀನಿ. ಅದಕ್ಕೆ ನಿಮ್ಗೆ ಎಷ್ಟೋ ನಡೆದಂತ ಘಟನೆಗಳು ಅಥವಾ ಜನರಿಗೆ ಹೋಲಿಕೆ ನಿಮಗೆ ಕಾಣಿಸ್ಬೋದು. ಕಾಣಿಸ್ಲಿ, ಅದ್ ಯಾರು ಅಂತ ನೀವೇ ಗೆಸ್ ಮಾಡಿ ನಾನು ಹೇಳ್ತೀನಿ. ಒಂದು ಕತೆ ಬರಬೇಕು ಅಂತ ಅಂದ್ರೆ ಒಂದು ಅನುಭವ ಇರಬೇಕು ಅಥವಾ ಒಂದೇನೋ ಇನ್ಸ್ಪಿರೇಷನ್ ನಮ್ಗಾಗ್ಬೇಕು. ಈ ಭೂಗತ ಕತೆ ಬರಬೇಕಾದ್ರೆ ಯಾರ್ಯಾರು ನಿಮಗೆ ಕಣ್ಮುಂದೆ ಬಂದ್ರು ಇನ್ಸ್ಪಿರೇಷನ್ ಆದಂತದ್ದು? ಅಲ್ಲ, ನಾನು ಮೊದಲೇ ಹೇಳ್ದಾಗೆ ಅಗ್ನಿಶ್ರೀಧರ್ ಅವರು ನನ್ಗೆ ಆ ಲೋಕನ ಪರಿಚಯ ಮಾಡಿಕೊಟ್ರು. ಆಗ ನಾನು ಎಷ್ಟೋ ಜನ ಭೂಗತ ಜಗತ್ತಿನ ಜನರನ್ನ ಭೇಟಿಯಾಗಿದೆ. ಅಗ್ನಿಶ್ರೀಧರ್ ಅವ್ರ ಮೂಲಕ ಆ ಜಗತ್ ಹೇಗಿತ್ತು ಅನ್ನೋ ಪರಿಕಲ್ಪನೆನ ಅವ್ರು ನನಗೆ ಕೊಟ್ಟಿದ್ದು. ಅದು ನನಗೆ ಬಹಳ ಹೆಲ್ಪ್ ಆಯ್ತು. ಜೊತೆಗೆ ಪ್ಯಾಂಡಮಿಕ್ ಸಮಯದಲ್ಲಿ 2 ವರ್ಷ ಟೈಮ್ ಸಿಕ್ತಲ್ಲ ಆ ಜಗತ್ತಿನ ಬಗ್ಗೆ ಓದೋದಕ್ಕೆ, ಅಭ್ಯಾಸ ಮಾಡೋದಕ್ಕೆ, ಸಂಶೋಧನೆ ಮಾಡೋದಕ್ಕೆ, ಅಲ್ಲಿಂದ ಸಾಕಷ್ಟು ಕಥೆಗಳು ನನಗೆ ಸಿಗ್ತಾ ಹೋದ್ವು. ಅದನ್ನೆಲ್ಲ ಸೇರಿಸಿ ಒಂದು ಬೆಸೆದು ಕಟ್ಟಿದಂತ ಕತೆ ಇದು. ಸರ್, ಈಗ ಒಂದು ಚಾಲೆಂಜ್ ಅಂತ ನಿಮ್ಗೆ ಅನ್ನಿಸ್ತಾ ಅಲ್ವಾ? ಬಿಕಾಸ್ ಎಲ್ಲರೂ ಕೂಡ ಭೂಗತ ಕಥೆನ ಒಂದಷ್ಟು ವರ್ಷಗಳ ಹಿಂದೆ ನೋಡಿ ಹೇಗಿರುತ್ತೆ ಅಂತ ನೋಡಿದ್ದಾರೆ. ಇವಾಗ ತುಂಬಾ ಕ್ಲೀನ್ ಅಂಡ್ ಕ್ಲಿಯರ್ ಇಲ್ಲ ಅಂದ್ರು ಬೆಂಗಳೂರು, ಇಲ್ಲೊಂದು ಡಾನ್ಗಳು ಇರಬಹುದು. ಡಾನ್ ಅಂತ ಹೇಳಕ್ಕಾಗಲ್ಲ, ರೌಡಿ ಶೀಟರ್ಗಳು. ಬಟ್ ಈಗ ಆ ತರದ ಕಥೆಗಳನ್ನ ಜನ ಹೇಗೆ ರಿಸೀವ್ ಮಾಡ್ಕೊಳ್ತಾರೆ ಅನ್ನೋದೇನಾದ್ರು ಭಯ, ಅಥವಾ ನಾನ್ ನಿಮ್ಗೆ ಅಂದ್ರೆ ಅವರಿಗೆ ಕನೆಕ್ಟ್ ಮಾಡ್ತೀನಿ, ಇಷ್ಟ ಆಗೇ ಆಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್? ಒಬ್ಬ ನಿರ್ದೇಶಕನಿಗೆ ಯಾವತ್ತೂ ಆ ರೀತಿ ಕಾನ್ಫಿಡೆನ್ಸ್ ಇರಬಾರ್ದು, ಆಸೆ ಇರಬೇಕು. ಅಂದ್ರೆ ನನಗೆ ಎಲ್ಲ ಗೊತ್ತು, ಜನ ಇದನ್ನೇ ಬಯಸ್ತಾರೆ, ಜನ ಇದನ್ನ ಇಷ್ಟಪಡ್ತಾರೆ ಅಂತ ಗೊತ್ತಾಗ್ಬಿಟ್ರೆ ಯಾವ ನಿರ್ದೇಶಕನು ಹಿಡಿಯಕ್ಕಾಗಲ್ಲ. ಹೌದು, ನೆಕ್ಸ್ಟ್ ಒಬ್ಬ ನಿರ್ದೇಶಕನಿಗೆ ಯಾವಾಗ್ಲೂ ಒಂದು ಆತಂಕ ಇರುತ್ತೆ. ಅವನ್ಗೆ ತನ್ನ ನೋಡುಗರು ಯಾವ್ದನ್ನ ಇಷ್ಟಪಡ್ತಾರೆ, ಯಾವ್ದನ್ನ ಇಷ್ಟಪಡಲ್ಲ ಅಂತ ಗೊತ್ತಿಲ್ಲ. ಆದ್ರೆ ನಾನು ನನ್ನ ಪ್ರೇಕ್ಷಕರನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಅವ್ರಿಗೆ ಒಳ್ಳೆ ಸಿನಿಮಾ ಕೊಡೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನನಗೆ ನಾನ್ ನೋಡಿರೋ ಹಾಗೆ ಇಡೀ ಭಾರತದಲ್ಲಿ ಕನ್ನಡಿಗರು ಬಹಳ ಪ್ರಬುದ್ಧತೆಯ ನೋಡುಗರು, ಬಹಳ ಒಂದು ರೀತಿ ಟೇಸ್ಟ್ ಇರುವಂತಹ ಜನ. ಅವ್ರಿಗೆ ಒಳ್ಳೆ ಸಿನಿಮಾ ಕೊಟ್ರೆ ಮಾತ್ರ ಒಪ್ಕೊಳ್ತಾರೆ, ಇಲ್ಲ ಅಂದ್ರೆ ಒಪ್ಕೊಳ್ಳೋದಿಲ್ಲ. ಅವರ ಟೇಸ್ಟ್ಗೆ ಅನುಗುಣವಾದ ಅವರ ಏನು ಇಷ್ಟಪಡ್ತೀರ ಅದಕ್ಕೆ ಸೂಕ್ತ ಆಗಿರುವಂತ ಕಥೆ ನಾನು ಬರ್ದೀನಿ ಅಂತ ನಾನು ಅನ್ಕೊಳ್ತೀನಿ. ಬಲರಾಮನ ದಿನಗಳು ಕನ್ನಡ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಈಗ ಫೈನಲಿ ಇವತ್ತು ಸಂಕ್ರಾಂತಿ ಹಬ್ಬದ ದಿನ ಒಂದೊಳ್ಳೆ ಸೆಲೆಬ್ರೇಷನ್ ಮಾಡಿದ್ದೀರಾ ಸಿನಿಮಾ ಟೀಮ್ ಜೊತೆ. ಈ ಭೂಗತ ಕಥೆನ ತಂದು ಹಬ್ಬಗಳಿಗೆ ಲಿಂಕ್ ಮಾಡ್ತಾ ಇದ್ದೀರಾ, ಒಂದು ಸೆಲೆಬ್ರೇಷನ್ ಇದ್ದೇ ಇದೆ. ಸೊ ಅತಿ ಶೀಘ್ರದಲ್ಲಿ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ನೋಡುವಂತ ಪ್ರೇಕ್ಷಕರಿಗೆ ನಿಮ್ಮನ್ನ, ಬಿಕಾಸ್ ಬಲರಾಮನ ದಿನಗಳು ಅಂದಿದ ತಕ್ಷಣ ನಾವು ಆ ದಿನಗಳಿಗೆ ಹೋಗ್ತೀವಿ. ಸೊ ಅದನ್ನ ಬಿಟ್ಟು ಈ ಸಿನಿಮಾದಲ್ಲಿ ನಮ್ಗೆ ಏನು ಹೊಸದ್ ಸಿಗುತ್ತೆ, ನಾವು ನೋಡಿದಂತ ಪ್ರೇಕ್ಷಕ ಹೊರಗೆ ಬಂದಾದ್ಮೇಲೆ ಯಾವ ತರ ಫೀಲ್ ಅಲ್ಲಿ ಇರ್ತಾನೆ ಅಂತ? ಎಷ್ಟೋ ಜನ ಪ್ರೇಕ್ಷಕರಿಗೆ ಅವ್ರ ತಂದೆ ತಾಯಿ ಮೂಲಕ ಹಿಂದಿನ ಬೆಂಗಳೂರು ಹೇಗಿತ್ತು ಅನ್ನೋದ್ರ ಬಗ್ಗೆ ಒಂದು ಕತೆಗಳು ಕೇಳಿರ್ತಾರೆ. 80ರ ದಶಕ, 70ರ ದಶಕ, 90ರ ದಶಕದ ಬೆಂಗಳೂರು. ಅವ್ರ ತಂದೆ ತಾಯಿಗಳು ಆಗಾಗ ಹೇಳ್ತಿರ್ತಾರೆ, ಆಗಿನ ಕಾಲನೇ ಬೇರೆ ಇತ್ತು, ನೀವ್ ಅದ್ ನೋಡೋಕೆ ಆಗೋದಿಲ್ಲ, ನಾವು ನೋಡಿದೀವಿ ಅಷ್ಟೇ, ನಾವು ನಿಮ್ಗೆ ಹೇಳ್ಬೋದು, ನೀವ್ ಅದ್ ನೋಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಿರ್ತಾರೆ. ನಾನು ಹೇಳ್ತಾ ಇದೀನಿ, ಬಲರಾಮನ ದಿನಗಳು ಸಿನಿಮಾದ ಮೂಲಕ ನಿಮಗೆ ಮತ್ತೆ ಆ ದಿನಗಳ ಬೆಂಗಳೂರು ಕಾಣಿಸುತ್ತೆ. ಅದನ್ನ ತೋರಿಸುವ ಪ್ರಯತ್ನ ಇಲ್ಲಿ ಮಾಡಿದೀವಿ. ಒಂದು ಅದ್ಭುತವಾದ ಪ್ರೇಮ ಕಥೆ ಇದೆ, ಒಂದು ಬಹಳ ಥ್ರಿಲ್ಲಿಂಗ್ ಆದ ಭೂಗತ ಜಗತ್ತಿನ ಕಥೆ ಇದೆ. ನಮ್ಮ ನಿರ್ಮಾಪಕರು ಪದ್ಮಾವತಿ ಫಿಲ್ಮ್ಸ್, ಪದ್ಮಾವತಿ ಜಯರಾಮ್ ಹಾಗೂ ಶ್ರೇಯಸ್ ಅವರು ಬಹಳ ಮಹತ್ವಾಕಾಂಕ್ಷೆಯಿಂದ ದೊಡ್ಡ ನಟರನ್ನ, ದೊಡ್ಡ ತಂತ್ರಜ್ಞರನ್ನ, ಸಂತೋಷ್ ನಾರಾಯಣನ್ ಅಂತ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಡ್ಬಂದು ಒಂದು ದೊಡ್ಡ ತೆರೆಯ ಮೇಲೆ ಮಾತ್ರ ನೋಡಬಹುದಾದಂತ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಅನ್ನ ಈ ಸಿನಿಮಾದ ಮೂಲಕ ಕೊಟ್ಟಿದ್ದಾರೆ. ನಮ್ಮ ಇಡೀ ತಂಡ ಕೊಡುವ ಪ್ರಯತ್ನವನ್ನ ಮಾಡಿದೀವಿ. ದಯವಿಟ್ಟು ಬನ್ನಿ, ನಮ್ಮ ಈ ಸಿನಿಮಾ ನೋಡಿ ನಮಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದಿ ಬೆಸ್ಟ್. ನಾವು ಈಗಲೂ ಕೂಡ ಆ ದಿನಗಳ ಒಂದೇ ಒಂದು ಹಾಡನ್ನ ಈಗಲೂ ಗುನುಕ್ತೀವಿ. 18 ವರ್ಷ ಒಂದು ಹಾಡು ನಮ್ಮನ್ನ ಕಾಡುತ್ತೆ ಅಂದ್ರೆ ಅದು ಸುಮ್ಮನೆ ಅಲ್ಲ. ಸೊ ಬಲರಾಮನ ದಿನಗಳಲ್ಲೂ ಕೂಡ ಹಾಡು ಅಷ್ಟೇ ಹಿಟ್ ಆಗ್ತಾ ಇದಾವೆ. ಜೊತೆಗೆ ಒಂದೊಳ್ಳೆ ಸಿನಿಮಾವನ್ನ ಕೊಟ್ಟು ಹಳೆ ಬೆಂಗಳೂರನ್ನ ತೋರಿಸೋದಕ್ಕೆ ಕೆ ಎಂ ಚೈತನ್ಯ ಸರ್ ರೆಡಿ ಆಗಿದ್ದಾರೆ. ನಾವು ಕೂಡ ಕುತೂಹಲದಿಂದ ಆ ಬೆಂಗಳೂರನ್ನ ನೋಡಿ ಖುಷಿ ಪಡ್ಬೇಕು ಅಂತಂದ್ರೆ ರಿಲೀಸ್ ಆದ್ಮೇಲೆ ಥಿಯೇಟ್ರಿಗೆ ಹೋಗಿ ನೋಡಿದ್ರೇನೆ ಚಂದ. ಇದಿಷ್ಟು ನಿರ್ದೇಶಕ ಚೈತನ್ಯ ಅವರ ಮಾತಾಗಿತ್ತು. ಒಂದಷ್ಟು ವಿಡಿಯೋಗಳಿಗಾಗಿ ಈ ಸಂಜೆ ನ್ಯೂಸ್ ಅನ್ನ ನೋಡ್ತಾ ಇರಿ.